ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಈ ಫ್ಯಾನ್ಸಿ ಹೇರ್ ಬೋ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಹೇರ್ ಬೋ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಗ್ರೀನ್ ಕಲರಲ್ಲಿ ಮಾಡಿದ್ದೀನಿ ನಾನು, ಗ್ರೀನ್ ರಿಬ್ಬನ್ ಟೇಪಲ್ಲ, ಗ್ರೀನ್ ರಿಬ್ಬನ್. ಇದು ಸ್ಯಾಟಿನ್ ರಿಬ್ಬನ್ ಇದು ಆಯಿತಾ. ಇದನ್ನು ಸ್ಯಾಟಿನ್ ರಿಬ್ಬನ್ ಅಂತಾರೆ. ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಆಯಿತಾ. ನೋಡಿ ಈ ಥರ ತುದಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆಯಿತಾ, ಇಲ್ಲಾಂದರೆ ಎಳೆ ಎಳೆಯಾಗಿ ಕಿತ್ಕೊಂಬರುತ್ತೆ. ನೋಡಿ ನಾನಿವಾಗ 15 ಇಂಚಿಂದು 2 ಪೀಸ್ ತೊಗೊಂಡಿದ್ದೀನಿ. ಉದ್ದ 15 ಇಂಚಿಂದು ತೊಗೊಂಡಿರೋದನ್ನ ನೋಡಿ 2 ಪೀಸ್ ತೊಗೊಂಡಿದ್ದೀನಿ. 15 ಇಂಚು ಉದ್ದ, ಅರ್ಧ ಇಂಚ್ ಅಗಲ ಆಯಿತಾ. ನೋಡಿ ಎರಡು ಪೀಸ್ ತೊಗೊಂಡಿದ್ದೀನಿ ಆಯಿತಾ. 2 ಸೈಡ್ ಮಾಡಬೇಕಲ್ವ, ಸೊ ಅದಕ್ಕೆ 2 ಪೀಸ್. ನೋಡಿ ಈ ಥರ ದೊಡ್ಡ ಮಣಿ ತೊಗೊಂಡಿದ್ದೀನಿ, ಗೋಲ್ಡನ್ ಕಲರಿಂದು. ನೋಡಿ ಈ ಥರ ಸಣ್ಣ ಮಣಿನೂ ತೊಗೊಂಡಿದ್ದೀನಿ ಆಯಿತಾ. ಗೋಲ್ಡನ್ ಕಲರಲ್ಲೇ ತೊಗೊಂಡಿದ್ದೀನಿ. ಗೋಲ್ಡನ್ ಕಲರ್ ಗ್ರೀನ್ ಕಲರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿರೋದು. ನೋಡಿ ಈ ಥರ ಚಮಕಿ ಅಂತಾರೆ ಇದಕ್ಕೆ. ಈ ಥರ ಚಮಕಿನೂ ತೊಗೊಂಡಿದ್ದೀನಿ, ಅದು ಗೋಲ್ಡನ್ ಕಲರೇ ತೊಗೊಂಡಿದ್ದೀನಿ. ಆಮೇಲೆ ಸೂಜಿ ದಾರ ಆಯಿತಾ, ಇಷ್ಟು ತೊಗೊಳ್ಳಿ. ನೋಡಿ ಈ ಸ್ಯಾಟಿನ್ ರಿಬ್ಬನ್ ತೊಗೊಂಡು ಒಂದು ಸೈಡನ್ನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಈ ಥರ ನೋಡಿ ಈ ಥರ ಮಡಿಸ್ಕೊಳ್ಳಿ ಆಯಿತಾ. ಹಿಂದಿನ ಭಾಗದಿಂದ ಮಡಿಸ್ಕೊಳ್ಳಿ. ಮತ್ತು ನೋಡಿ ಇನ್ನೊಂದು ಇದು ಆ ಥರ ಟ್ರಯಾಂಗಲ್ ಶೇಪಲ್ಲಿ ನಾನು ಮಡಿಸ್ತಾ ಇದ್ದೀನಲ್ಲ, ಅದೇ ರೀತಿ ಮಡಿಸಿ. ಆಮೇಲೆ ನೋಡಿ 2 ಸೇರಿಸಿ ಫೋಲ್ಡ್ ಮಾಡ್ಕೊಳ್ಳಿ ಆಯಿತಾ. 2 ಸೇರಿಸಿ ಮಡಿಸ್ರಿ ಈ ಥರ ನಾನು ಮಡಿಸ್ತಾ ಇದ್ದೀನಲ್ಲ ಅದೇ ಥರ. ಆಮೇಲೆ ಹಿಂದೆ ತಿರುಗಿಸ್ಕೊಂಡು ಮತ್ತೆ ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಈ ಥರ ನೋಡಿ ಈ ಥರ ನೀಟಾಗಿ ಫೋಲ್ಡ್ ಆಗಬೇಕಾಯ್ತಾ. ನೋಡಿ ಈ ಥರ. ಇವಾಗ ಸೂಜಿ ದಾರ ತೊಗೊಂಡು ನೋಡಿ ಈ ಭಾಗದಲ್ಲಿ ನೋಡಿ ಈ ಭಾಗದಿಂದ ಹೊಲಿಬೇಕಾಯ್ತಾ. ಕೆಳಗಿನ ಭಾಗ ಹೊಲಿಬೇಡ್ರಿ, ಮೇಲಿನ ಭಾಗದಿಂದ ಹೊಲ್ಕೊಂಬರ್ರಿ ಆಯಿತಾ. ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ, ಕೆಳಗೆ ಹೊಲಿಬಾರ್ದು, ಮೇಲೆ ಹೊಲ್ಕೊಳ್ಳಿ ಆಯಿತಾ. ಮತ್ತೆ ಅದೇ ರೀತಿ ಫೋಲ್ಡ್ ಮಾಡಿರಿ, ಟ್ರಯಾಂಗಲ್ ಶೇಪಲ್ಲೇ ಫೋಲ್ಡ್ ಮಾಡಿ. ಆಮೇಲೆ ಮತ್ತೆ ಹಿಂದೆ ತಿರುಗಿಸಿ ಮತ್ತೆ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ. ಅದೇ ರೀತಿ ಮಾಡ್ಕೊಂಡು ಹೋಗಿ ಆಯಿತಾ. ನೋಡಿ ನಾನು ಮಾಡ್ತಾಯಿದ್ದೀನಿ ನೋಡಿ, ಅದೇ ರೀತಿ ಮಾಡಿ. ನೋಡಿ ಈ ಥರ ಮಾಡಿಸ್ಬೇಕು. ನೋಡಿ ಈ ಥರ ನೀಟಾಗಿ ಮಾಡಿಸ್ಕೊಳ್ಳಿ ಆಯಿತಾ. ಈ ಥರ ನೀಟಾಗಿ ಮಾಡಿಸ್ಕೊಳ್ಳಿ. ನೋಡಿ ಟ್ರಯಾಂಗಲ್ ಮಾಡಬೇಕು ಮತ್ತೆ ಮಾಡಿಸ್ಬೇಕು, ಅದೇ ರೀತಿ ಲಾಸ್ಟ್ವರೆಗೂ ಮಾಡಬೇಕು, ಹತ್ರ ಕೊನೆಯವರೆಗೂ ಮಾಡಿ. ಮೇಲೆ ನೋಡಿ ಈ ಥರ ಎರಡೆರಡೇ ಇದನ್ನು ಎಳೆನ ಸ್ಟಿಚ್ ಮಾಡ್ಕೊಳ್ತಾ ಬರ್ರಿ ಆಯಿತಾ. ಹೊಲಿರಿ ಸೂಜಿ ದಾರದಲ್ಲಿ. ನೋಡಿ ಈ ಥರ ನೀಟಾಗಿ ಹೊಲ್ಕೊಳ್ಳಿ ಆಯಿತಾ. ಇದು ನೈಟ್ ಮಾಡ್ತಾ ಇರೋ ವಿಡಿಯೋ, ರಾತ್ರಿ ಮಾಡಿರೋದ್ರಿಂದ ವಿಡಿಯೋ ಸ್ವಲ್ಪ ಕತ್ಲಾಗಿ ಕಾಣಿಸ್ತಿದೆ ಅಲ್ವಾ. ಇದು ರಾತ್ರಿ ಮಾಡಿರೋ ವಿಡಿಯೋ ಅಲ್ವಾ, ಅದಕ್ಕೆ ಸ್ವಲ್ಪ ಕತ್ಲಾಗಿ ಕಾಣಿಸ್ತಿದೆ. ನೋಡಿ ಈ ಥರ ಫುಲ್ ಫಿನಿಶ್ ಆಗೋವರೆಗೂ ಟ್ರಯಾಂಗಲಲ್ಲೇ ಮಡಿಸ್ಕೊಂಡು ಬನ್ನಿ ಆಯಿತಾ. ಕನ್ಫ್ಯೂಸ್ ಆದರೆ ಮತ್ತೆ ಸ್ಟಾರ್ಟಿಂಗಿಂದನೇ ನೋಡಿ ಆಯಿತಾ, ಅರ್ಥ ಆಗುತ್ತೆ. ನೋಡಿ ಈ ಥರ ಹೊಲ್ದ್ಕೊಂಬನ್ನಿ. ವಿಡಿಯೋ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸ ವಿಡಿಯೋ ಹಾಕ್ತಾಯಿರ್ತೀವಿ, ಕ್ರಾಫ್ಟ್ಸ್ ವಿಡಿಯೋ ಹಾಕ್ತಾಯಿರ್ತೀವಿ.
ನೋಡಿ ಈ ಥರ ನೀಟಾಗಿ ಕೊನೆವರೆಗೂ ಮಾಡಿ ಆಯಿತಾ. ಆಮೇಲೆ ಎಕ್ಸ್ಟ್ರಾ ಏನಾರು ಇದ್ದರೆ ಕಟ್ ಮಾಡ್ಕೊಬೋದು. ಎಕ್ಸ್ಟ್ರಾ ಅಂದರೆ ಎಷ್ಟು ಬರಬೇಕು ಅಂದರೆ ಒಂದು 5-6 ಈ ಥರ 5-6 ಎಲೆಯಲ್ಲಿ ನೋಡಿ ಈ ಥರ ಲಾಸ್ಟ್ವರೆಗೂ ಈ ಥರನೇ ಮಡಿಚ್ಕೊಂಡು ಟ್ರಯಾಂಗಲ್ ಶೇಪಲ್ಲೇ ಮಾಡ್ಕೊಬೇಕಾಯ್ತಾ. ಲಾಸ್ಟ್ ಏನಾರು ಉಳಿದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ಈ ಥರ ನಾನು ಸ್ವಲ್ಪ ಉಳಿದಿದೆ, ಸೊ ಅದಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿದ್ಮೇಲೆ ಸ್ವಲ್ಪ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೋಡಿ ಈ ಥರ ಅದನ್ನೆಲ್ಲ ಕೊನೆ ತುದಿ ಇದೆಯಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಳೆ ಎಳೆಯಾಗಿ ಕಿತ್ಕೊಂಬರುತ್ತೆ. ನೋಡಿ ಈ ಥರ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಅದೇ ರೀತಿ ಮಾಡಿಸಿ ಮತ್ತೆ ಸ್ವಲ್ಪ ಈ ಥರ ಹೊಲ್ಕೊಂಬಿಡಿ ಆಯಿತಾ. ನೋಡಿ ಈ ಥರ ಹೊಲ್ಕೊಳ್ಳಿ ಲಾಸ್ಟು. ಆಮೇಲೆ ಹೊಲ್ದಿರೋ ತುದಿನ ಹಿಡ್ಕೊಂಡು ಈ ಸೈಡಿಂದ ನೋಡಿ ಆಯಿತಾ. ನೋಡಿ ಎಷ್ಟು ಇದು ಬಂದಿದೆ ಅಂತ ನೋಡಿ, ಎಣಿಸ್ಕೊಂಡು ನೋಡಿ. ನೋಡಿ ಈ ಥರ 1 2 3 4 5 6 7 ಇದು ಬಂದಿದೆ ಅಲ್ವಾ. ಈ ಸೈಡು 7 ಬಂದಿದೆ. ನೆಕ್ಸ್ಟ್ ಈ ಕಡೆ ಸೈಡು 7 ಎಲೆ ಬರಬೇಕಾಯ್ತಾ. ನೋಡಿ ಈ ಥರ ನೀಟಾಗಿ ಜೋಡಿಸ್ಕೊಂಡು ಅದನ್ನು ನೀಟಾಗಿ ಹೊಲೀರಿ ಆಯಿತಾ. ಹೊಲಿಬೇಕು ನೀಟಾಗಿ ಜೋಡಿಸ್ಕೊಂಡು. ಇದನ್ನು ನೀಟಾಗಿ ಹೊಲೀರಿ ಆಯಿತಾ. ಗಟ್ಟಿಯಾಗಿ ಟೈಟಾಗಿ ಹೊಲ್ಕೊಳ್ಳಿ ಆಯಿತಾ ಈ ಥರ. ಆಮೇಲೆ ದಾರ ನೋಡಿ ಇದೇ ರೀತಿ ಇರಲಿ ಆಯಿತಾ. ಇದು ಅದೇ ದಾರದಲ್ಲಿ ಇನ್ನೊಂದು ಇದನ್ನು ಹೊಲ್ಕೊಬೇಕಾಯ್ತಾ ಈ ಥರ. ನೋಡಿ 7 ಎಲೆನೇ ಬರಬೇಕಾಯ್ತಾ. ನೋಡಿ ಅದೇ ದಾರದಲ್ಲಿ ಹೊಲ್ಕೊಳ್ಳಿ ಆಯಿತಾ. ಕಟ್ ಮಾಡಬೇಡಿ ದಾರಾನ. ನೋಡಿ ನೆಕ್ಸ್ಟು ಸ್ಯಾಟಿನ್ ರಿಬ್ಬನ್ ತೊಗೊಂಡು ಅದನ್ನು ನೋಡಿ ಇನ್ನೊಂದು ಸ್ಯಾಟಿನ್ ರಿಬ್ಬನ್ ತೊಗೊಂಡು 2 ಕಟ್ ಮಾಡ್ಕೊಂಡಿದ್ವಿ ಅಲ್ವಾ. ಇನ್ನೊಂದು ಇದನ್ನು ತೊಗೊಂಡು ರಿಬ್ಬನ್ನ ನೋಡಿ ಅದೇ ರೀತಿ ಈ ಥರ ಮಡಿಚ್ಕೊಂಡು ಮತ್ತು ಈ ರೀತಿ ಮಡಿಚ್ಕೊಂಡು ಅದೇ ರೀತಿ ಮಾಡ್ಕೊಂಬನ್ನಿ ಆಯಿತಾ. ಮೊದಲು ಮಾಡಿದ್ವಲ್ಲ ಅದೇ ರೀತಿ ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಡಿಸ್ಕೊಳ್ತಾ ಬನ್ನಿ ಆಯಿತಾ. ನೋಡಿ ಇದೇ ರೀತಿ ಮಾಡಬೇಕು. ಸೂಜಿ ದಾರ ಕಟ್ ಮಾಡಬೇಕು, ದಾರ ಇದೆಯಲ್ಲ ಕಟ್ ಮಾಡ್ಕೊಬೇಡಿ, ಯಾಕಂದರೆ ಅದರಲ್ಲೇ ಹೊಲಿಬೇಕು ಇದನ್ನು. ನೋಡಿ ಈ ಥರ ಹೊಲ್ಕೊಂಬನ್ನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ ಆಯಿತಾ. ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಂಡು ಈ ಥರ ಮಡಿಸ್ಕೊಳ್ಳಿ ಆಯಿತಾ. ನೋಡಿ ಈ ಥರ ನೀಟಾಗಿ ಬರಬೇಕಾಯ್ತಾ. ಮೂಲೆ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ನಾನು ಇವಾಗ ಫುಲ್ ಅದೇ ರೀತಿ ಮಾಡಿ ನೋಡಿ ಲಾಸ್ಟ್ವರೆಗೂ ಅದೇ ರೀತಿ ಮಾಡಿ ಲಾಸ್ಟ್ ಈ ಥರ ಹೊಲ್ಕೊಳ್ಳಿ ಆಯಿತಾ. 2 ಜಾಯಿಂಟ್ ಮಾಡಿ ಸೇರಿಸಿ ಹೊಲೀರಿ. ಎಲ್ಲ ಹೊಲ್ದಾದ್ಮೇಲೆ ಈ ಥರ ಎಳೆದ್ರೆ ಜಾಯಿಂಟ್ ಆಗುತ್ತೆ 2. ಆಮೇಲೆ ಈ ಥರ ನೋಡಿ ಇದು ಹಿಂದೆ ಆಯಿತಾ. ಮುಂದೆಲ್ಲ ಹಿಂದೆ ಈ ಥರ ಸೂಜಿ ದಾರದಲ್ಲಿ ಈ ಥರ ನಾನು ಹೊಲಿತಾ ಇದ್ದೀನಲ್ಲ ಅದೇ ರೀತಿ ಹೊಲ್ಕೊಳ್ಳಿ. 2 ಎಳೆಯಲ್ಲಿ ಈ ಥರ ಹೊಲ್ಕೊಳ್ಳಿ ಆಯಿತಾ. ಟೈಟ್ ಮಾಡಿ ನೋಡಿ ಈ ಥರ ಹೊಲ್ಕೊಬೇಕು.
ನೋಡಿ ಈ ಥರ ಜಾಯಿಂಟ್ ಮಾಡಬೇಕು. ಅದನ್ನು ಜಾಯಿಂಟ್ ಮಾಡಿ ಈ ಥರ ಜಾಯಿಂಟ್ ಇದು ದಾರದಲ್ಲೇ ಮಾಡಿ ಹೊಲ್ದ್ಕೊಳ್ಳಿ ಆಯಿತಾ. ಜಾಯಿಂಟ್ ಮಾಡಿ ಆ ಥರ ನೀಟಾಗಿ ಟೈಟಾಗಿ ಹೊಲ್ದ್ಕೊಳ್ಳಿ, ಆವಾಗ ಜಾಯಿಂಟ್ ಆಗುತ್ತೆ ಎರಡು. ಆಮೇಲೆ ನೋಡಿ ಎರಡು ಅದೇ ರೀತಿ ಹೊಲ್ದ ಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಈ ರೀತಿ ಇದೆ. ನೆಕ್ಸ್ಟ್ ಇದಕ್ಕೆ ಮಣಿಗಳ್ನ ಅಂಟಿಸ್ಕೊಳ್ಳಿ ಆಯಿತಾ. ಅಂಟಿಸ್ಕೊಳ್ಬೋದು, ಬೇಕಾದರೆ ಹೊಲ್ಕೊಬೋದು ಸೂಜಿ ದಾರದಲ್ಲಿ. ಇವಾಗ ನಾನು ಅಂಟಿಸ್ತಾ ಇದ್ದೀನಿ ಆಯಿತಾ. ನೋಡಿ ಇವಾಗ B7000 ಗಮ್ ತೊಗೊಂಡಿದ್ದೀನಿ. ಅದರಲ್ಲೇ ಇವಾಗ ದೊಡ್ಡ ಮಣಿ ಮತ್ತು ಸಣ್ಣ ಮಣಿನ ಅಂಟಿಸ್ತಾ ಇದ್ದೀನಿ ಆಯಿತಾ. ನೋಡಿ ಈ ಥರ ಅಂಟಿಸ್ಕೊಬೇಕು ಮಣಿನ. ಗಮ್ ಮಾಡ್ಕೊಳ್ಳಿ ಫಸ್ಟ್ ಈ ಥರ ತುದಿಗೆ ಎಲ್ಲ ಕೊನೆ ಇದೆಯಲ್ಲ ಅದರಲ್ಲಿ ಗಮ್ ಹಾಕಿ ಆಮೇಲೆ ಮಣಿನ ಅಂಟಿಸ್ಕೊಬೇಕಾಯ್ತಾ. ಕೆಲವರಿಗೆ ಡೌಟ್ಸ್ ಇರುತ್ತೆ. ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಆಯಿತಾ. ನೋಡಿ ಈ ಥರ ದೊಡ್ಡ ಮಣಿನ ಅಂಟಿಸ್ಕೊಬೇಕು. ನೀವು ಬೇಕಾದರೆ ರಿಬ್ಬನ್ಸ್ ಯಾವ ಕಲರಲ್ಲಿ ಬೇಕಾದರೂ ಮಾಡ್ಬೋದು, ಮಣಿ ಯಾವ ಕಲರ್ ಬೇಕಾದರೂ ಮಾಡ್ಬೋದು, ನಿಮ್ಮ ಇಷ್ಟ ಆಯಿತಾ. ನೋಡಿ ಈ ಥರ ಅಂಟಿಸ್ಕೊಳ್ಳಿ ಆಯಿತಾ. ಮಣಿನ ಗೋಲ್ಡನ್ ಕಲರ್ ಮಣಿನ ಅಂಟಿಸ್ತಾ ಇದ್ದೀನಿ. ಏನಾರು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ಕೇಳಿ. ಇನ್ನೊಂದು ಸರಿ ಬೇಕಾದರೆ ವಿಡಿಯೋ ಬೇರೆ ಇದರಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಸ್ಲೋ ಮಾಡಿ ತೋರಿಸ್ತೀನಿ ಆಯಿತಾ. ಇನ್ನೂ ನೀಟಾಗಿ ಬೇಕಾದರೆ ಅರ್ಥ ಆಗಿಲ್ಲ ಅಂದರೆ ಇನ್ನೂ ನೀಟಾಗಿ ಬೇರೆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕಮೆಂಟ್ಸ್ ಮಾಡಿ ಕೇಳಿ ಏನು ಅರ್ಥ ಆಗಿಲ್ಲ ಅಂತ. ನೋಡಿ ಈ ಥರ ಫುಲ್ ಮಣಿ ಅಂಟಿಸ್ಕೊಳ್ಳಿ ಆಯಿತಾ. ಎರಡು ಸೈಡು ಅಂಟಿಸ್ಕೊಬೇಕು. ಈ ಮಣಿನ ಅಕಸ್ಮಾತ್ ಗಮ್ ಇಲ್ಲ ಅಂದರೆ ನಿಮ್ಮ ಹತ್ರ ಬೇಕಾದರೆ ಸೂಜಿ ದಾರದಲ್ಲೇ ಹೊಲ್ಕೊಳ್ಳಿ ಆಯಿತಾ. ಏನು ಇದನ್ನು ರಿಬ್ಬನ್ಸ್ ಎಲ್ಲ ಹೊರಗೆ ತೊಗೊಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ಕೆಲವ್ರ ಮನೇಲಿ ರಿಬ್ಬನ್ಸ್ ಇರುತ್ತೆ, ಅದೇ ರಿಬ್ಬನಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ತೊಗೊಳ್ಳಿ ಆಯಿತಾ. ಇಲ್ಲದೆ ಇರೋರು ಇದರಲ್ಲಿ ಸ್ಟೋರಲ್ಲಿ ಹೋಗಿ ತೊಗೊಳ್ಳಿ ಆಯಿತಾ. ಇವಾಗ ಇದ್ದವ್ರು ಏನು ಮಾಡ್ತಾರೆ, ರಿಬ್ಬನ್ನ ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೊಂಡು ಈ ಥರ ಮಾಡ್ಬೋದು. ಮತ್ತು ಇನ್ನೊಂದು ಅಂದರೆ ರಿಬ್ಬನ್ಸ್ ಇರೋ ಮನೆಯಲ್ಲಿ ಮಣಿಗಳು ಇರುತ್ತೆ ಅಲ್ವಾ, ವೆರೈಟಿ ಮಣೀಸು ಕಲರ್ಸು ಎಲ್ಲ ಇರುತ್ತೆ. ಅವರು ಸಹ ಈ ಥರ ಯೂಸ್ ಮಾಡ್ಕೊಬೋದು ಬೇಕಾದರೆ ಅಲ್ವಾ. ರಿಬ್ಬನ್ಸ್ ಯೂಸ್ ಮಾಡಿ, ಮಣಿ ಯೂಸ್ ಮಾಡಿ ಮತ್ತು ಸೂಜಿ ದಾರದಲ್ಲೇ ಇದೆಲ್ಲ ಮಾಡ್ಬೋದಲ್ವಾ ಮನೆಯಲ್ಲೇ ಕೂತ್ಕೊಂಡು. ಗಮ್ಮಿನ ಅವಶ್ಯಕತೆ ಏನಿಲ್ಲ. ಆದ್ರೂ ಕೆಲವ್ರಿಗೆ ಅಂದರೆ ಗಮ್ಮಲ್ಲೇ ಮಾಡ್ತೀನಿ ಅನ್ನೋರಾದರೆ ಗಮ್ ಇಸ್ಕೊಂಡು ಮಾಡಿ ಆಯಿತಾ. ಇಲ್ಲ ಅಂದರೆ ಸೂಜಿ ದಾರದಲ್ಲೇ ಹೊಲಿಬೋದು ನೀಟಾಗಿ. ನೋಡಿ ಮಣಿಗಳಿಗೆ ಹೋಲಿದೆ, ಸೊ ಅದಕ್ಕೆ ಸೂಜಿ ದಾರದಲ್ಲೇ ಬೇಕಾದರೆ ಹೊಲಿಬೋದು. ಇದಾದಮೇಲೆ ನೋಡಿ ಮಧ್ಯದಲ್ಲಿ ಒಂದೊಂದು ಸ್ಟೆಪ್ ಮಧ್ಯದಲ್ಲಿ ಸಣ್ಣ ಮಣಿ ಬರಬೇಕಾಯ್ತಾ. ನೋಡಿ ಈ ಥರ ಅಂಟಿಸ್ಕೊಳ್ಳಿ. ಆ ದೊಡ್ಡ ಮಣಿನ ಮಧ್ಯದಲ್ಲಿ ಅಂಟಿಸ್ಕೊಂಡ್ಮೇಲೆ ಇವಾಗ ನೋಡಿ ಮಧ್ಯದಲ್ಲಿ ಒಂದೊಂದು ಮಣಿ
ನೋಡಿ ಈ ಥರ ಮಧ್ಯ ಮಧ್ಯಕ್ಕೆ ಅಂಟಿಸ್ಕೊತಾ ಹೋಗಬೇಕು. ನೋಡಿ ಈ ಥರ ಮಧ್ಯಕ್ಕೆ ಈ ಥರ ಮಧ್ಯದಲ್ಲಿ ಅಂಟಿಸ್ಕೊತಾ ಹೋಗಿ ಎಲ್ಲ ನೀಟಾಗಿ ಒಂದೊಂದು ಮಣಿನೇ ಸಣ್ಣ ಮಣಿನೇ ಅಂಟಿಸ್ಬೇಕಾಯ್ತಾ, ನೀಟಾಗಿ ಕಾಣುತ್ತೆ. ನೋಡಿ ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ. ನೋಡಿ ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ ಮಣಿನ ನೀಟಾಗೆ. ಅದು ಅಂಟಿಲ್ಲ ಅಂದರೆ ಒಂದು ಸೂಜಿ ತೊಗೊಂಡು ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯೆಲ್ಲ ಅಂಟುತ್ತೆ. ಸೂಜಿ ದಾರದಲ್ಲಿ ಹೊಲಿದ್ರೆ ನೀಟಾಗಿ ಇನ್ನೂ ಕಾಣಿಸುತ್ತೆ ಆಯಿತಾ. ನೋಡಿ ಈ ಥರ ಗಮ್ ಒಣಗೋವರೆಗೂ ಈ ಥರ ಮಾಡ್ಕೊಬೇಕಿಲ್ಲ ಅಂದರೆ ನಿಂತ್ಕೊಳಲ್ಲ ಅದು. ನೋಡಿ ನೆಕ್ಸ್ಟು ನೋಡಿ ಈ ಥರ ಮಣಿಗಳ ಮಧ್ಯದಲ್ಲಿ ಅಂಟಿಸ್ಕೊಂಡ್ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಒಣಗಬೇಕದು, ಆವಾಗ ನೀಟಾಗಿ ನಿಂತ್ಕೊಳುತ್ತೆ. ಆಮೇಲೆ ಅದೇ ರೀತಿ ನೋಡಿ ಇವಾಗ ಒಣಗಿದೆ, ಅದೇ ರೀತಿ ಈ ಸೈಡು ಮಾಡ್ಕೊಳ್ಳಿ ಆಯಿತಾ. ಈ ಕಡೆ ಸೈಡು ಅದೇ ರೀತಿ ಮಾಡ್ಕೊಳ್ಳಿ. ಫಸ್ಟ್ ಇದನ್ನೆಲ್ಲ ಅಂಟಿಸ್ಕೊಳ್ಳಿ ಆಯಿತಾ. ದೊಡ್ಡ ಮಣಿ ಇರೋ ಜಾಗನ ಸ್ವಲ್ಪ ನೋಡಿ ಈ ಥರ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಈ ಥರ ನಾನು ಅಂಟಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ಸ್ವಲ್ಪ ಹೊತ್ತು ಈ ಥರ ಇಟ್ಕೊಬೇಕು. ಬೇಗ ಅಂಟಲ್ಲ ಈ ಗಮ್ಮು, ಒಣಗಿದ ಮೇಲೆ ಚೆನ್ನಾಗಿ ಅಂಟುತ್ತೆ. ವಿಡಿಯೋ ಲೆಂತಿ ಆಗಿದೆ ಅಂತ ಸ್ಕಿಪ್ ಮಾಡಿ ನೋಡಬೇಡಿ, ಯಾಕಂದರೆ ಅರ್ಥ ಆಗಲ್ಲ ಆಯಿತಾ. ತುಂಬ ಫಾರ್ವರ್ಡ್ ಮಾಡಿದ್ದೀನಿ, ಆದ್ರೂ ಲೆಂತಿ ಆಗಿದೆ, ಯಾಕಂದರೆ ಇದು ಮಾಡೋಕ್ಕಷ್ಟು ಟೈಮ್ ಬೇಕಾಯ್ತಾ. ನೋಡಿ ಈ ಥರ ಅದೇ ರೀತಿ ಆ ಕಡೆ ಮಾಡಿದ್ರಲ್ಲ ಅದೇ ರೀತಿ ಮಧ್ಯದಲ್ಲಿ ಗಮ್ ಹಾಕಿ ಸಣ್ಣ ಮಣಿನ ಅಂಟಿಸ್ಕೊಳ್ಳಿ ಆಯಿತಾ. ಮಧ್ಯದಲ್ಲಿ ಓಪನ್ ಸೈಡ್ ಬರುತ್ತೆ ಆಯಿತಾ, ಮತ್ತು ಇದು ಮಾಡ್ಕೊಬೇಡಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಮಧ್ಯ ಈ ಥರ ಓಪನ್ ಇರುತ್ತೆ, ಅದ್ರ ನಡುವೆ ಒಂದು ಮಣಿ ಹಾಕಿ ಈ ಥರ ಎರಡನ್ನೂ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಆಯಿತಾ. ನೋಡಿ ಈ ಥರ ನೋಡಿ ಈ ಥರ ಸೂಜಿಯಲ್ಲಿ ಸರಿ ಮಾಡ್ಕೊಳ್ಳಿ. ನೋಡಿ ಇದೇ ಥರ ಲಾಸ್ಟ್ವರೆಗೂ ಅಂಟಿಸ್ಕೊಳ್ಳಿ. ಮತ್ತು ಮೂರನೇ ಸ್ಟೆಪ್ಪಲ್ಲೂ ಅಂಟಿಸ್ಬೇಕು ಮಣಿನ. ಇದಕ್ಕಿಂತ ಸಣ್ಣ ಮಣಿ ತೊಗೊಬೇಕಾಯ್ತಾ. 3 ಸೈಜಲ್ಲಿ ಮಣಿ ತೊಗೊಬೇಕು. ಇವಾಗ ನಾನು 2 ಸೈಜಲ್ಲಿ ತೊಗೊಂಡಿದ್ದೀನಿ, ಇದ್ದವರು 3 ಸೈಜಲ್ಲಿ ಮಾಡ್ಬೋದಾಯ್ತಾ. ನೋಡಿ ಈ ಥರ ನಾನು ಇವಾಗ ಅದೇ ಸಣ್ಣ ಮಣಿನ ನೆಕ್ಸ್ಟು ಸ್ಟೆಪ್ಪಲ್ಲೂ ಅದೇ ಅಂಟಿಸ್ತಾ ಇದ್ದೀನಿ. ಇನ್ನೂ ಸಣ್ಣದಾದರೆ ಚೆನ್ನಾಗಿರುತ್ತಾಯ್ತಾ. ಕಲರ್ಸು ಸ್ಕೈ ಬ್ಲೂ ಅಲ್ಲಿ ಮಾಡಿದ್ರೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಇದು ವೈಟಲ್ಲಿ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನನ್ನ ಹತ್ರ ಸ್ಯಾಟಿನ್ ರಿಬ್ಬನ್ ಇತ್ತು, ಗ್ರೀನ್ ಕಲರ್ ಇತ್ತು, ಸೊ ಅದಕ್ಕೋಸ್ಕರ ಇದರಲ್ಲಿ ಮಾಡ್ತಾಯಿದ್ದೀನಿ ಆಯಿತಾ. ನೋಡಿ ಈ ಥರ 2 ಸೈಡು 2 ಸ್ಟೆಪ್ ಆಗಿದೆ, ಇನ್ನೊಂದು ಸ್ಟೆಪ್ ಇದೆ ಆಯಿತಾ. ನೋಡಿ ಈ ಥರ ಒಣಗಿದ ಮೇಲೆ ನೀಟಾಗಿ 3ನೇ ಸ್ಟೆಪ್ಪಲ್ಲೂ ಸಹ ಮಣಿ ಅಂಟಿಸ್ಕೊಬೇಕು. ಈ ಥರ ನೋಡಿ 2 ಮಣಿ ಮಧ್ಯ ಮತ್ತೆ ಒಂದು ಮಣಿ ನೋಡಿ ಈ ಥರ ನಾನು ಗಮ್ ಹಾಕ್ತಿದ್ದೀನಿ ನೋಡಿ ಮಧ್ಯದಲ್ಲಿ. ಈ ಥರ 2 ಮಣಿ ಮಧ್ಯ ಒಂದು ಮಣಿ ಮತ್ತೆ ಅಂಟಿಸೋಳಿ ಈ ಥರ. ನೋಡಿ ಫುಲ್ ಈ ಥರನೇ ಅಂಟಿಸ್ಕೊಳ್ಳಿ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದೇ ರೀತಿ ಮಾಡಿ. ಇನ್ನೂ ಫ್ಯಾನ್ಸಿಯಾಗಿ ಮಾಡಬೇಕು ಅಂದರೆ ನಿಮ್ಮ ಐಡಿಯಾದಲ್ಲಿ ಇದನ್ನು ನೋಡಿ ಬೇಕಾದರೆ ಇನ್ನೂ ಫ್ಯಾನ್ಸಿಯಾಗಿ ಮಾಡೋ ಐಡಿಯಾ ಬಂದರೆ ಅದನ್ನು ಮಾಡ್ಬೋದಾಯ್ತಾ ನಿಮಗೆ.
ನೋಡಿ ಫಸ್ಟು ಆ ಮಣಿಯೆಲ್ಲ ಒಣಗಬೇಕಾಯ್ತಾ ನೀಟಾಗಿ. ಗಮ್ ಒಣಗಿದ್ಮೇಲೆ ನೀಟಾಗಿ ಕುತ್ಕೊಳುತ್ತೆ, ಇಲ್ಲಾಂದರೆ ಈ ಥರ ಬಿಟ್ಕೊಂಬರುತ್ತಾಯ್ತಾ. ಒಣಗಿದ್ಮೇಲೆ ಅದು ನೀಟಾಗಿ ಕುತ್ಕೊಳುತ್ತೆ ನೋಡಿ. ಇವಾಗ ಫುಲ್ಲು ಇದೇ ಥರ ಮಣಿ ಅಂಟಿಸ್ಕೊಳ್ಳಿ ಆಯಿತಾ. ಇದನ್ನು ಸಣ್ಣ ಮಕ್ಕಳು ತಲೆಯಲ್ಲಿ ಮತ್ತು ದೊಡ್ಡವರು ದೊಡ್ಡ ಕ್ಲಿಪ್ಪಲ್ಲಿ ಅಂಟಿಸಿ ದೊಡ್ಡವರು ಸಹ ಹಾಕ್ಕೊಬೋದು. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ನೀಟಾಗಿ ಅಂಟಿಸ್ಕೊಳ್ಳಿ ಆಯಿತಾ. ನಾನು ಕೈಯಲ್ಲಿ ಗಮ್ಮಿರೋದ್ರಿಂದ ಕೈಯಲ್ಲೇ ಮಣಿಗಳು ಅಂಟುತ್ತಾ ಇದೆ ನೋಡಿ. ಅದರಿಂದ ಸೂಜಿಯಲ್ಲಿ ಅಂಟಿಸ್ತಾ ಇದ್ದೀನಿ ನೋಡಿ. ಈ ಥರ ಕೈಯಲ್ಲೇ ಕಿತ್ಕೊಂಬರ್ತಾ ಇದೆ ಎಲ್ಲ. ಅದಕ್ಕೋಸ್ಕರ ಸೂಜಿಯಲ್ಲಿ ಅಂಟಿಸ್ತಾ ಇದ್ದೀನಿ ಆಯಿತಾ. ನೋಡಿ ನೀಟಾಗಿ ಅಂಟಿಸ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಅಂಟಿಲ್ಲ ಅಂದರೆ ಒಂದು ಸೂಜಿ ತೊಗೊಂಡು ಸರಿ ಮಾಡ್ಕೊಳ್ಳಿ ಆಯಿತಾ. ನೋಡಿ ಇವಾಗ ಫುಲ್ ಮಣಿಗಳನ್ನ ಅಂಟಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಒಣಗಲಿ ಆಯಿತಾ. ನೀಟಾಗಿ ಒಣಗಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಆಮೇಲೆ ಒಂದು ಸ್ಯಾಟಿನ್ ರಿಬ್ಬನ್ ತೊಗೊಂಡು ಬೋ ಮಾಡೋಕ್ಕೆ ಅದ್ರ ಕೆಳಗೆ ಇಡೋಕ್ಕೆ ಆಯಿತಾ. ಈ ಥರ ಸ್ಯಾಟಿನ್ ರಿಬ್ಬನ್ ತೊಗೊಂಡು ಈ ಥರ ಮಡಚ್ಕೊಳ್ಳಿ ಎರಡು ಸೈಡಿಂದ. ನೋಡಿ ಮಧ್ಯದಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡು ಎರಡು ಸೈಡಿಂದ ಈ ಥರ ಗಮ್ ಹಾಕಿ ಅಂಟಿಸ್ಕೊಬೇಕಾಯ್ತಾ. ನೋಡಿ ಈ ಥರ ಇಡೋಕ್ಕೆ. ನೋಡಿ ಈ ಥರ ಮಧ್ಯದಲ್ಲಿ ಗಮ್ ಹಾಕಿ ಎರಡು ಸೈಡು ಅಂಟಿಸ್ಕೊಳ್ಳಿ ಆಯಿತಾ. ವಿಡಿಯೋ ಲೆಂತಿ ಆಗಿದೆ ಅಂತ ಫಾರ್ವರ್ಡ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಸರಿಯಾಗಿ ನೀಟಾಗಿ ಅರ್ಥ ಆಗಲ್ಲ ಅಂತ.
ಲೆಂತಿ ಆಗಿದ್ದರೆ ವಿಡಿಯೋ ಕಮೆಂಟ್ಸ್ ಮಾಡಿ ಹೇಳಿ ಆಯಿತಾ. ಫುಲ್ ಲೆಂತಿ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಫಾರ್ವರ್ಡ್ ಮಾಡಿ ಹಾಕ್ತೀನಿ. ನೋಡಿ, ಈ ಥರ ಬೋ ಮಾಡ್ಕೊಂಡು ನೀಟಾಗಿ ಇದು ಹಿಂದೆ ಈ ಥರ ಹಿಂದೆ ಗಮ್ ಹಾಕಿ ನೀಟಾಗಿ ಅಂಟಿಸ್ಬೇಕಾಯ್ತಾ. ನೋಡಿ, ಈ ಥರನೇ ಹಿಂದೆ ಗಮ್ ಮಾಡಿ ಇದಕ್ಕೆ ಈ ಥರ ನೀಟಾಗಿ ಅಂಟಿಸ್ಕೊಳ್ಳಿ. ಕರೆಕ್ಟು ಮಧ್ಯದಲ್ಲೇ ಅಂಟಿಸ್ಕೊಬೇಕು. ನೋಡಿ, ಈ ಥರ ಅಂಟಿಸ್ಕೊಳ್ಳಿ ಆಯಿತಾ. ಒಣಗಲಿ ಸ್ವಲ್ಪ ಹೊತ್ತು. ಇದು ಒಣಗೋವರೆಗೂ ನೆಕ್ಸ್ಟ್ ಒಂದು ಇದು ಮಧ್ಯಕ್ಕೆ ಕಟ್ಟಕ್ಕೆ ಒಂದು ಇದು ಮಾಡ್ಕೊಂಬರೋಣ. ನೋಡಿ, ಈ ಥರ ಸ್ವಲ್ಪ ಸ್ಯಾಟಿನ್ ಕಟ್ ಮಾಡ್ಕೊಂಡು ಒಂದು 4 ಇಂಚ್ ಕಟ್ ಮಾಡ್ಕೊಳ್ಳಿ ಆಯಿತಾ. ಕಟ್ ಮಾಡ್ಕೊಂಡು ಮಡಿಸಿ ಮಧ್ಯದಲ್ಲಿ ಈ ಥರ ನೀಟಾಗಿ ಮಡಿಸ್ಕೊಂಡು ನೋಡಿ, ಇದ್ರ ಮಧ್ಯದಲ್ಲಿ ಸ್ವಲ್ಪ ಗಮ್ ಹಾಕ್ಕೊಳ್ಳಿ ಆಯಿತಾ. ನೋಡಿ, ಈ ಥರ ನೀಟಾಗಿ ಮಧ್ಯದಲ್ಲಿ ಈ ಥರ ಇಟ್ಕೊಬೇಕು ಟೈಟಾಗಿ. ಈ ಥರ ಟೈಟಾಗಿ ಇಟ್ಕೊಂಡು ಸ್ವಲ್ಪ ಮಧ್ಯಕ್ಕೆ ಗಮ್ ಹಾಕಿ ಆಯಿತಾ. ನೋಡಿ, ಈ ಥರ ಅಂಟಿಸ್ಕೊಬೇಕು. ಇದು ಅಂಟಿಸಿದ್ರೇ ಫಿನಿಶಿಂಗ್ ಸರಿಯಾಗಿ ಆಗೋದು ಆಯಿತಾ. ನೋಡಿ, ಈ ಥರ ನೀಟಾಗಿ ಅಂಟಿಸ್ಕೊಳ್ಳಿ. ಎಕ್ಸ್ಟ್ರಾ ಸ್ವಲ್ಪ ಬರುತ್ತೆ, ಕಟ್ ಮಾಡ್ಕೊಂಬಿಡಿ ಆಯಿತಾ. ಸ್ವಲ್ಪ ಟೈಟಾಗಿ ಎಳ್ದು ಅಂಟಿಸ್ಕೊಳ್ಳಿ ಆಯಿತಾ. ಆವಾಗ ಫಿನಿಶಿಂಗ್ ಸರಿಯಾಗಿ ಬರುತ್ತೆ. ಆಮೇಲೆ ಲಾಸ್ಟಿಗೆ ನೋಡಿ, ಈ ಥರ ಗಮ್ ಹಾಕಿ ಅಂಟಿಸ್ಕೊಳ್ಳಿ ಆಯಿತಾ. ನೋಡಿ, ಈ ಥರ ಅದು ಗಮ್ಮು ಒಣಗಬೇಕು, ಅದುವರೆಗೂ ಅಂಟಲ್ಲ. ಅದು ಸ್ವಲ್ಪ ಹೊತ್ತು ಒಣಗೋವರೆಗೆ ಈ ಥರ ಬಿಡಿ. ನೋಡಿ, ಇವಾಗ ಒಣಗಾಗಿದೆ ಗಮ್ಮು. ಇವಾಗ ಮಧ್ಯದಲ್ಲಿ ಸ್ವಲ್ಪ ನಾವು ಚಮಕಿ ಅಂತ ಹೇಳಿದ್ವಲ್ಲ ಗೋಲ್ಡನ್ ಕಲರ್, ಅದನ್ನು ಸ್ವಲ್ಪ ಇಲ್ಲಿ ಅಂಟಿಸ್ಕೊಳ್ಳೋಣ ಆಯಿತಾ. ಮಧ್ಯದಲ್ಲಿ ಸ್ವಲ್ಪ ಗಮ್ ಹಾಕಿ ನಾವು ಚಮಕಿ ಅಂತ ತೋರಿಸಿದ್ನಲ್ಲ ಮೊದಲು. ನೋಡಿ, ಇದನ್ನು ಚಮಕಿ ಅಂತಾರೆ. ಇದನ್ನು ಸ್ವಲ್ಪ ಕೈಯಲ್ಲಿ ಹಾಕಿ, ಇಲ್ಲಾಂದರೆ ಕೆಳಗೆ ಬೇಕಾದ್ರೆ ಹಾಕೊಬೋದು. ಈ ಥರ ಮಧ್ಯದಲ್ಲಿ ಗಮ್ ಮಾಡಿದ್ನಲ್ಲ ಅದನ್ನು ಇದಕ್ಕೆ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಬೇಕು. ಆವಾಗ ಮಧ್ಯದಲ್ಲಿ ಕ್ಲೀನಾಗಿ ಅಂಟ್ಕೊಳುತ್ತೆಲ್ಲ ನೀಟಾಗಿ. ನೋಡಿ, ಈ ಥರ ಅಂಟಿಸ್ಕೊಳ್ಳಿ ಆಯಿತಾ. ಇದು ಅಷ್ಟೇ, ಮಣಿಗಳು ಸಿಗುತ್ತಲ್ಲ ಆ ಸ್ಟೋರಲ್ಲಿ ಚಮಕಿ ಅಂದ್ರೆ ಕೊಡ್ತಾರೆ. ಸಣ್ಣದ ದೊಡ್ಡದ ಅಂತೆಲ್ಲ ಸೈಜ್ ಕೇಳ್ತಾರೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕೇಳಿ ಇಸ್ಕೊಳ್ಳಿ. ನೋಡಿ, ಇವಾಗ ಇದು ಒಣಗಿದೆ ನೀಟಾಗಿ. ನೋಡಿ, ಈ ಥರ ಫುಲ್ ಫಿನಿಶ್ ಆಯಿತು. ಇವಾಗ ನಮ್ಮ ಹೇರ್ ಬೋ ರೆಡಿಯಾಗಿದೆ, ಫ್ಯಾನ್ಸಿ ಹೇರ್ ಬೋ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದಕ್ಕೆ ನೀವೇನು ಮಾಡಬೇಕು, ಹಿಂದೆ ಇದೆಯಲ್ಲ ಸಣ್ಣ ಕ್ಲಿಪ್ಪು, ಅಲಿಗೇಟರ್ ಕ್ಲಿಪ್ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಟಿಕ್ ಟ್ಯಾಕು ಹಾಕ್ಬೋದು. ಇಲ್ಲಾಂದರೆ ನೋಡಿ, ಈ ಥರ ಹಿಂದೆ ಇದೆಯಲ್ಲ ದೊಡ್ಡ ಕ್ಲಿಪ್ ಬರುತ್ತೆ ನೋಡಿ, ಕೂದಲಿಗೆ ಹಾಕ್ಕೊತಾರಲ್ಲ, ದೊಡ್ಡವರು ಕ್ಲಿಪ್ ಹಾಕ್ಕೊತಾರಲ್ಲ, ಆ ಕ್ಲಿಪ್ಪು ಅಂಟಿಸ್ಕೊಳ್ಳಿ ಆಯಿತಾ. ಗಮ್ ಹಾಕಿ ಅಂಟಿಸ್ಕೊಬೋದು. ನಿಮ್ಮ ಇಷ್ಟ ಆಯಿತಾ. ಓಕೆ, ಥ್ಯಾಂಕ್ ಯು.